ನನ್ನ ಹೆಸರು ಡಾಕ್ಟರ್ ಜಾನ್ವಿ ಅನ್ಗೌಡ ಅಂತ. ನಾನು NK ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥಾಪನೆ ಮಾಡಿದ್ದೀವಿ. ಸೊ ಬೇಸಿಕಲಿ ನಾವು ಆಲ್ ಓವರ್ ದಿ ಕರ್ನಾಟಕ ಒಂದು ಫ್ರೀ ಅವೇರ್ನೆಸ್ ಕ್ಯಾಂಪ್ನ ನಾವು ಮಾಡ್ತೀವಿ. ಲೈಕ್ ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ಇಂಡಿಯಾದಲ್ಲಿ ಲೀಡಿಂಗ್ ಕ್ಯಾನ್ಸರ್ಸ್ ಅಂತ ಬಂದರೆ ಸರ್ವೈಕಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರೇ ಫಸ್ಟ್ ಬರೋದು. ಸೊ ಅದನ್ನು ತಡೆಗಟ್ಟೋ ಸಲುವಾಗಿ ನಾನು ಈ ಒಂದು ಫೌಂಡೇಶನ್ ಸಂಸ್ಥಾಪನೆ ಮಾಡಿದ್ದು. ಇದರಲ್ಲಿ ಲಾಭದ ದೃಷ್ಟಿ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಮ್ಮದೇ ಒಂದು ಆದಾಯದ ಒಂದು ಭಾಗನ ನಾವು ಸೊಸೈಟಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ನನಗೆ ಚಿಕ್ಕ ವಯಸ್ಸಿಂದಾನು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನನ್ನ NK ಫೌಂಡೇಶನ್ ಸಂಸ್ಥೆ ಅಡಿಯಲ್ಲಿ. ಅದಕ್ಕೆ ನನಗೆ ಡಾಕ್ಟರ್ ಸುನಂದಾ ಕುಲಕರ್ಣಿ ಮ್ಯಾಮ್ ವಿಮೆನ್ ಹೆಲ್ತ್ ಬಗ್ಗೆ, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಇವತ್ತು ಒಂದು ಸಪೋರ್ಟಿವ್ ಆಗಿ ಬಂದಿದ್ದಾರೆ. ಸೊ ಅವರಿಗೂ ಕೂಡ ಐ ಬಿ ವೆರಿ ಥ್ಯಾಂಕ್ಫುಲ್ ಮ್ಯಾಮ್ಗೆ. ಆ್ಯಂಡ್ ಹಾಗೆ ಇವತ್ತು ನಾವು ಸುಮಗರಿ ಸೇವಾ ಆಶ್ರಮದಲ್ಲಿ ಮಾಡ್ತಾ ಇರೋದು. ಅದರ ಸಂಸ್ಥಾಪಕಿ ಡಾಕ್ಟರ್ SC ಸುಶೀಲಮ್ಮ ಅಂತ ಹೇಳಿ. ಸೊ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಆ್ಯಂಡ್ ಇದನ್ನು ನಾನು ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಗ್ಲೋಬಲಿ ಇದೊಂದು ಗ್ಲೋಬಲ್ ಕಾಸ್ ಆಗಿ ಕಾಡ್ತಾ ಇದೆ. ಸೊ ಇದನ್ನು ನಾವು ಒನ್ ಸ್ಟೆಪ್ ಟುವರ್ಡ್ಸ್ ಬೆಟರ್ ಹೆಲ್ತ್ ಇಂಡಿಯಾ ಅಂತ ಹೇಳಿ ಫಸ್ಟ್ ಇನಿಷಿಯೇಟ್ ನಮ್ಮ ರಾಜ್ಯದಿಂದ ನಾನು ಸ್ಟಾರ್ಟ್ ಮಾಡಿರೋದು. ಇದನ್ನು ಇನ್ನೂ ನಾವು ಒಂದು ಅವೇರ್ನೆಸ್ ಗ್ಲೋಬಲಿ ನಾವು ಇದನ್ನು ಮಾಡಬೇಕು ಅಂತ ಹೇಳಿ ನನ್ನ ಆಸೆ ಇರೋದು. ಆಲ್ಮೋಸ್ಟ್ ಎಲ್ಲ ಎಷ್ಟಾಗುತ್ತೋ ಅಷ್ಟು ಒಂದು ಅವೇರ್ನೆಸ್ ಕೊಟ್ಬಿಟ್ಟು ಕ್ಯಾನ್ಸರ್ನ ಕಡಿಮೆ ಮಾಡೋದು ನನ್ನ ಒಂದು ಉದ್ದೇಶ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಮತ್ತು ವಿಮೆನ್ ಹೆಲ್ತ್ ಬಗ್ಗೆ ನಾನಿವತ್ತು ಹಮ್ಮಿಕೊಂಡಿರೋದು. ನೀವು ಮೈನ್ ಆಗಿ ಕ್ಯಾನ್ಸರ್ ಬಗ್ಗೆನಾ ಅಥವಾ ಎಲ್ಲ ಇದ್ರ ಬಗ್ಗೆ? ಸರ್, ಓರಲ್ ಹೆಲ್ತ್ ಬಗ್ಗೆ ಮಾಡ್ತೀವಿ. ಅದಾದ್ಮೇಲೆ ಓರಲ್ ಕ್ಯಾನ್ಸರ್ ಅವೇರ್ನೆಸ್ ಕೊಡ್ತೀವಿ. ನಾನು ಬೇಸಿಕಲಿ ಓರಲ್ ಸರ್ಜನ್, ಅದನ್ನು ಮಾಡ್ತೀವಿ. ಹಾಗಾಗಿ ವಿಮೆನ್ ಹೆಲ್ತ್, ಇವಾಗ ಸರ್ವೈಕಲ್ ಕ್ಯಾನ್ಸರ್ ಎಲ್ಲ ಕಡೆ ತುಂಬಾ ಹರಡ್ತಾ ಇದೆ. ಅಂಡ್ ನಾವು ಅವೇರ್ನೆಸ್ ಏನಕ್ಕಪ್ಪ ಕೊಡ್ತಾ ಇರೋದು ಅಂದ್ರೆ ಇಟ್ಸ್ ಅ ಪ್ರಿವೆಂಟಬಲ್. ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಗೊತ್ತಿದ್ಮೇಲೆ ನಾವು ಅವೇರ್ನೆಸ್ ಕೊಟ್ಟರೆ ಎಷ್ಟೋ ಜೀವಗಳನ್ನು ಉಳಿಸ್ಬೋದು ಅಲ್ವಾ. ಸೊ ಅದು ಒಂದು ಉದ್ದೇಶದಿಂದ ಇದನ್ನೊಂದು ಸ್ಟಾರ್ಟ್ ಮಾಡಿರೋದು ನಾವು. ಐ ಥಿಂಕ್ ಎಲ್ಲ ಆ್ಯಂಡ್ ನನಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆಯಿಂದ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಹಳ್ಳಿಗೆ ಹೋಗಿ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಕಡೆ ತುಂಬಾ ಖುಷಿ ಇದೆ ನನಗೆ. ಬಿಕಾಸ್ ಒಂದು ಕರ್ನಾಟಕದಲ್ಲಿ ಬಿಗಿದಪ್ಪದಷ್ಟು ಸಪೋರ್ಟ್ ಸಿಗ್ತಾ ಇದೆ. ಎಲ್ಲೇ ನಾನು ಯೂಶಲಿ ಹೋಗೋದೇ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ, ಶಾಲಾ ಕಾಲೇಜ್ಗಳಲ್ಲಿ ಹೋಗೋದು. ಹಾಗೆ ಸ್ಲಮ್ ಏರಿಯಾಸ್ಗೂ ಹೋಗ್ತೀವಿ. ಅಲ್ಲಿ ಮಕ್ಕಳಿಗೆ ಒಂದು ಹೈಜೀನ್ ಟಿಪ್ಸ್ ಕೊಡ್ತೀವಿ, ಅವೇರ್ನೆಸ್ ಕೊಡ್ತೀವಿ. ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ನಾಲೆಡ್ಜ್ನ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಆಗೋ ರೀತಿ ಮಾಡ್ತೀನಿ. ನಾನು ಒಂದು 50ವರೆಗೂ ಕೌಂಟ್ ಹಿಡಿದೆ ಸರ್. ಅದಾದ್ಮೇಲೆ ಇವಾಗ ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಇನ್ನೂ ಸ್ಟಿಲ್ ಓದ್ತಾ ಇದ್ದೀನಿ. ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇಲ್ಲೇ ರಾಮಯ್ಯ ಕಾಲೇಜಲ್ಲಿ ಓದ್ತಾ ಇರೋದು. ಅದ್ರ ಜೊತೆಗೇನೆ ವೀಕೆಂಡ್ ಅಲ್ಲಿ ನಾನು ಈ ತರ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವ ಸಪೋರ್ಟ್ ಎಲ್ಲಿಂದ ಬರ್ತದೆ? ಸಪೋರ್ಟ್ ಡೆಫಿನೆಟ್ಲಿ ನಾನು ಇದುವರೆಗೂ ಟಿಲ್ ಟುಡೇ ಐ ಹ್ಯಾವ್ ನಾಟ್ ಟೇಕನ್ ಅ ಸಿಂಗಲ್ ಪೆನಿ ಫ್ರಮ್ ಎನಿ ಆರ್ಗನೈಸೇಷನ್ ಆರ್ ಗವರ್ಮೆಂಟ್. ಯಾವ್ದಿಂದನೂ ತಗೊಂಡಿಲ್ಲ. ಏನೇ ಮಾಡಿದ್ರು ಐ ಆಮ್ ವೆರಿ ಪ್ರಿವಿಲೇಜ್. ನಮ್ಮ ತಂದೆ ತಾಯಿ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅವರು ಐ ಡೋಂಟ್ ನೋ, ಎಲ್ಲರೂ ಎಜುಕೇಶನ್ ಅಥವಾ ಬಿಸ್ನೆಸ್ಸಿಗೆ ಮಕ್ಕಳಿಗೆ ದುಡ್ಡು ಕೊಡ್ತಾರೆ ಇನ್ ಕೇಸ್ ಇನ್ ರಿಟರ್ನ್ ಬರುತ್ತೆ ಅಂತ. ಅವ್ರಿಗೆ ಗೊತ್ತು ಈ ತರ ಒಂದು ಸೋಷಿಯಲ್ ಸರ್ವಿಸ್ ಮಾಡಿ ಇನ್ ರಿಟರ್ನ್ ಏನೂ ಸಿಗಲ್ಲ ಅಂತ. ಬಟ್ ಸ್ಟಿಲ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಡೆಫಿನೆಟ್ಲಿ ನಮ್ಮ ತಂದೆಯವರು ಇದು ಸಪೋರ್ಟ್. ರೀಚ್ ಮಾಡಿದ್ದಾರೆ ಸರ್, ನಾನು ಅದೇ ಅಂದಲ್ಲ, ನಾನು ಆಲ್ಮೋಸ್ಟ್ ಒಂದು 50 ಮೇಲ್ ಮಾಡಿದ್ದೀನಿ ಸರ್ ಕರ್ನಾಟಕ. ಮುಂದೆ ಇನ್ನ ನಾನು ಇದನ್ನ ಅವೇರ್ನೆಸ್ ನ ಇನ್ನ ಜಾಸ್ತಿ ಹಳ್ಳಿಗೂ ರೀಚ್ ಆಗ್ಬೇಕು. ಕರ್ನಾಟಕದ ಮೂಲೆಯಲ್ಲೂ ನಮ್ಗೆಲ್ಲೂ ಕೊರತೆ ಆಗ್ಬಾರ್ದು. ದಟ್ಸ್ ವಾಟ್ ನನ್ನ ಮೋಟೋ ಇರೋದೇ ಒನ್ ಸ್ಟೆಪ್ ಟುವರ್ಡ್ಸ್ ಬೆಟರ್ ಹೆಲ್ತ್ ಇಂಡಿಯಾ. ನನ್ನ ಇಂಡಿಯಾದಲ್ಲಿರುವಂಥ ಎಲ್ಲ ಹಳ್ಳಿಯಲ್ಲಿ ಇರುವಂಥ ಮಕ್ಕಳಿಗೂ ಆ ಒಂದು ಹೆಲ್ತ್ ಹೈಜೀನ್ ಟಿಪ್ಸ್, ಒಂದು ಅವೇರ್ನೆಸ್ ಇರಬೇಕು ಆ ಮಕ್ಕಳಿಗೆ. ಈ ಒಂದು ಅವ್ರು ಯಾವ್ದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಓದಿರೋದನ್ನ ನಾನು ಶೇರ್ ಮಾಡಿ ಅವ್ರಿಗೆ ಒಂದು ನಾಲೆಡ್ಜ್ ಕೊಡೋ ಒಂದು ಉದ್ದೇಶ. ನಿಮ್ಮ ಒಂದು ಇನ್ಸ್ಪೈರ್ ಮತ್ತೆ ನಿಮ್ಮಂತ ಯೂತ್ಗಳಿಗೆ, ಉತ್ಸಾಹಿಗಳಿಗೆ ಏನು ಹೇಳ್ತೀರಿ? ಡೆಫಿನೆಟ್ಲಿ ನನಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ತಂದೆನೇ. ಅವ್ರಿಗೆ ಆಲ್ಮೋಸ್ಟ್ ಒಂದು 40 ವರ್ಷದಿಂದ ಈ ಎಜುಕೇಷನ್ ಸೆಕ್ಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಅವರು ಒಂದು 40 ವರ್ಷದ ಹಿಂದೆನೇ ಗ್ರಾಮೀಣ ಪ್ರದೇಶದಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನದ್ದು ಆ ಒಂದು ಹಳ್ಳಿಲಿ ಸ್ಕೂಲ್ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಇಲ್ಲ, ನಮ್ಮ ಗ್ರಾಮೀಣ ಮಕ್ಕಳಿಗೂ ಸ್ಕೂಲ್ ಬೇಕು ಅಂತ ಹೇಳಿ ಒಂದೇ ₹1 ಒಂದು ಲಾಭ ತಗೊಳ್ದೇನೆ ಇವತ್ತಿಗೂ ಆ ಸ್ಕೂಲ್ನ ನಡೆಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನನಗೊಂದು ಎಜುಕೇಶನ್ ಸೆಕ್ಟ್ರಲ್ಲಿ ಅವ್ರ ಇನ್ಸ್ಪಿರೇಷನ್. ಸೊ ನಾನು ಡಾಕ್ಟರ್ ಆಗಿರೋದ್ರಿಂದ ಇದನ್ನ ಹೇಗೆ ಕಂಬೈನ್ ಮಾಡ್ಬೋದು ಅಂತ ಹೇಳಿ ಹೆಲ್ತ್ ಮತ್ತೆ ಎಜುಕೇಶನ್ ಎರಡನ್ನೂ ಮರ್ಜ್ ಮಾಡಿ ಈ ಒಂದು ಅವೇರ್ನೆಸ್ ಕ್ಯಾಂಪ್ ಮತ್ತೆ ಹೆಲ್ತ್ ಫ್ರೀ ಚೆಕಪ್ ಕ್ಯಾಂಪ್ಸ್ನ ನಾನು ಮಾಡ್ತಾ ಇರೋದು ಆಲ್ ಓವರ್ ದ ಕರ್ನಾಟಕ.
ನಾನು ಡಾಕ್ಟರ್ ಸುನಂದಾ ಕುಲಕರ್ಣಿ ಅಂತ. ನಾನು ಇವತ್ತು ಸುಮಂಗಲಿ ಸೇವಾಶ್ರಮಕ್ಕೆ ಕ್ಯಾನ್ಸರ್ಸ್ ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ಅಥವಾ ಒಂದು ತಿಳುವಳಿಕೆ ಕೊಡೋಕೆ ಬಂದಿದ್ದೀನಿ. ಇಲ್ಲೆಲ್ಲ ಸ್ಕೂಲ್ ಮಕ್ಕಳಿದ್ದಾರಂತೆ. ಇದು ವ್ಯಾಕ್ಸೀನು ಒಂದು ಸಲ ತೊಗೊಂಡ್ರೆ ನಮ್ಮ ದೇಶದೊಳಗೆ ಈಗ ಮೊದಲು ಕ್ಯಾನ್ಸರ್ ಸರ್ವಿಕ್ಸ್ ಜಾಸ್ತಿ ಆಗಿದೆ, ಅದಾದಮೇಲೆ ಬ್ರೆಸ್ಟ್ ಕ್ಯಾನ್ಸರು ಇದೆಲ್ಲ ಜಾಸ್ತಿ ಆಗಿದೆ. ಈ ವ್ಯಾಕ್ಸಿನ್ ತೊಗೊಂಡ್ರೆ ಮಕ್ಕಳಿಗೆ ಅದು ಬರೋದು ಸಂಭವ ಭಾಳ ಕಡಿಮೆ ಆಗ್ತದೆ. ಅದಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋಕೆ ನಾನು ಇಲ್ಲಿ ಬಂದಿದ್ದೀನಿ. ಬಟ್ ಇದು ವ್ಯಾಕ್ಸಿನೇಷನ್ ರೇಟ್ಲಿ ಹೇಗೆ ಥರ ಇದೆ ಮೇಡಮ್? ಅಫೋರ್ಡಬಲ್ ಆಗಿದೆಯಾ? ನೀವು ಮೊದಲು ಬೇರೆ ದೇಶದಿಂದ ಬರ್ತಿತ್ತು, ಅವಾಗ ತುಂಬ ಇದು ಜಾಸ್ತಿ ಇತ್ತು ದುಡ್ಡು. ಈಗ ನಮ್ಮ ದೇಶದೊಳಗೇ ಇದೆ, ಇದ್ರಾಗ ಮಾಡ್ತಾಯಿದ್ದಾರೆ. ಸ್ವಲ್ಪ ಈಗ ಕಡಿಮೆ ಆಗಿದೆ. ಇದಲ್ದೇ ಮೋದಿ ಗೌರ್ಮೆಂಟ್ದವರು ಇದನ್ನು ಸೇರಿಸ್ಬೇಕಂತ ಮಾಡಿದ್ದಾರೆ ನಮ್ಮದು ಇದ್ರ ಪ್ರೋಗ್ರಾಮ್ದಲ್ಲಿ, ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ದಲ್ಲಿ. ಅವರು ಭಾಷಣದಾಗ ಹೇಳಿದರು. ಸೊ ಇನ್ಮೇಲೆ ಎಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ 2 ವ್ಯಾಕ್ಸಿನ್ ಸಿಗ್ತದೆ, ಕಂಪಲ್ಸರಿಯಾಗಿ ಸಿಗ್ತದೆ. ಹೌದು ಹೌದು, ಅದನ್ನು ವ್ಯಾಕ್ಸಿನ್ ಅದನ್ನು ಕರೆಕ್ಟ್ ಟೈಮಿಗೆ ಕೊಡಿಸ್ಬೇಕು. ಮತ್ತು ಅದಲ್ಲದೆ ಆರೋಗ್ಯ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಾನು ಇವತ್ತು ಮಾತಾಡ್ತೀನಿ. ಆನುವಂಶಿಕವಾಗಿ ಅಂತ ಹಾಗಲ್ಲ, ಅದು ಒಂದು HPV ವೈರಸ್ನಿಂದ ಬರ್ತದೆ. ಅದು ಆ ವೈರಸ್ಸಿಂದ ಈ ವ್ಯಾಕ್ಸಿನ್ ಕೊಟ್ಟರೆ ಅದು ಬರ್ತದೆ ಮತ್ತು ಅದು ಹೋಗಿರ್ತದೆ. ಅದು ಕಾಯಂ ಅಲ್ಲೇ ಉಳಿದ್ರೆ ಅದು ಕ್ಯಾನ್ಸರ್ ಆಗ್ತದೆ. ಅದ್ರ ಬಗ್ಗೆ ವ್ಯಾಕ್ಸಿನ್ ತೊಗೊಂಡ್ರೆ ಅದು ಸರಿ ಹೋಗ್ತದೆ ಅಂತ ನಾನು ಹೇಳಿ. ನಮ್ಮ ಮಗಳು ಇವತ್ತಿನ ದಿವಸ ಒಂದು ಸುಮಂಗಲಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಅವ್ರ ಹಿಂದೆಲ್ಲ ಸುಮಾರು ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ಈ ಬಾಯಿ ಆರೋಗ್ಯ ಮತ್ತು ಮಹಿಳಾ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅವತ್ತು. ಜೊತೆಗೆ ನಮ್ಮ ಸುಮಾರು 40 ವರ್ಷದಿಂದ ಸೇವೆ ಸಲ್ಲಿಸಿದಂಥ ನಮ್ಮ ಸುನಂದಾ ಮೇಡಮ್ ಕುಲಕರ್ಣಿ ಡಾಕ್ಟ್ರವರು ಲೈವ್ನಲ್ಲಿ ಬಂದು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಲೈವ್ನಲ್ಲಿ ಅವರು ಮಹಿಳಾ ಆರೋಗ್ಯದ ಬಗ್ಗೆ ಇದನ್ನು ಕೊಡ್ತಾ ಇರೋದು ನಮಗೆ ಭಾಳ ಸಂತೋಷ ಆಗಿದೆ ಇವತ್ತು. ನಾನು ಸುಮಾರು ಒಂದು 40 ವರ್ಷದಿಂದ ನಮ್ಮ ಮಗಳು ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗೆ ಸಹಕರಿಸ್ತಾ ಇದ್ದೀನಿ. ನಾನು ಇದಕ್ಕಿಂತ ಮುಂಚೆ ರಾಜ್ಯ ಮಾರಾಟ ಮಂಡಳಿ ಡೈರೆಕ್ಟರ್ ಆಗಿದ್ದೆ. ನಾನು ಅಂದರೆ ಸಾಗರ್ APMC ಅಧ್ಯಕ್ಷರಾಗಿ ಕೆಲಸ ಮಾಡಿದೆ, ಪ್ರಧಾನರು ಆಗಿದ್ದೆ ಅದಕ್ಕಿಂತ ಮುಂಚೆ. ಹಾಗೆ ನಮ್ಮ ಕುಟುಂಬದಲ್ಲಿ ಸಹಿತ ಸಾಕಷ್ಟು ದಾನ ಧರ್ಮಗಳನ್ನು ನಮ್ಮ ಕುಟುಂಬದಲ್ಲಿ ನಾವು ಮಾಡಿದ್ದೀವಿ. ಭೂಹೀನರಿಗೆ ಸಹಿತ ದಾನ ಕೊಟ್ಟಿದ್ದೀವಿ. ನಮ್ಮ ಅಜ್ಜಾರು ಅಖಿಲ ಕರ್ನಾಟಕ ಸರ್ವೋದಯ ಮಂಡಳಿ ಅಧ್ಯಕ್ಷರಾಗಿದ್ದರು. ಇಲ್ಲೇ ಗಾಂಧಿ ಭವನದಲ್ಲಿ ಇದ್ದರವ್ರು ಮುಂಚೆ, ಇಲ್ಲೇ ಬೆಂಗಳೂರಲ್ಲೇ ಇದ್ದರವರು. ಸರ್ವೋದಯ ಮಂಡಳಿಗೆ ಅಂದರೆ ಭೂದಾನ ಯಜ್ಞ ಚಳವಳಿ ವಿನೋಬಾರಿ ಪ್ರೇರಿತರಾಗಿ ಕೆಲಸ ಮಾಡಿದ್ರು ಅವರು. ಹಾಗೆಯೇ ನಾವು ಸಹಿತ ನಮ್ಮ ಅಜ್ಜಾರು ನಮ್ಮ ಮಗಳು ಸಹಿತ ಆ ಒಂದು ವಿಚಾರದಲ್ಲಿ ಈ ಹಣಕ್ಕಾಗಿ ಯೋಚನೆ ಮಾಡ್ದೇ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾರೆ. ನಮಗೆ ಭಾಳ ಸಂತೋಷ ಆಗಿದೆ ಇವತ್ತು ನಾವು ಈ ಸುಮಂಗಲಿ ಆಶ್ರಮದಲ್ಲಿ NK ಫೌಂಡೇಶನ್ ವತಿಯಿಂದ ಇವತ್ತು ಡಾಕ್ಟರ್ ಜಾನ್ವಿ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಈ ಕ್ಯಾನ್ಸರ್ ಅನ್ನುವ ಪೀಳಿಗೆನ ಮಕ್ಕಳಿಗೆ ಒಂದು ತಿಳಿಸ್ಕೊಡುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದೇವೆ. ಇವಾಗ ಏನಾಗಿದೆ, ಕ್ಯಾನ್ಸರ್ ಅಂದ್ರೇ ಒಂದು ಭಯಭೀತವಾದ ಪದ. ಅದನ್ನು 1ನೇ ಹಂತ ಮತ್ತು ಶುರುವಾದ ಪ್ರಾರಂಭದಲ್ಲಿ ಏನಾದರೂ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ಅದನ್ನು ವಾಸಿ ಮಾಡ್ಬೋದು. ಈ ಕ್ಯಾನ್ಸರಿಗೆ ಮೂಲ ಧೈರ್ಯನೇ ಒಂದು ವಾಸಿ ಮಾಡೋದಕ್ಕೊಂದು ಕಾರಣ. ಧೈರ್ಯ ಗೆಟ್ಬಿಟ್ವಿ ಅಂದರೆ ಬೇರೆ ಬೇರೆ ಹಲವಾರು ಬರ್ತವೆ. ಆದ್ದರಿಂದ ಒಂದು ಮಾರ್ಗದರ್ಶನ ಮತ್ತು ಈ ಒಂದು ಸ್ತನ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಮಹಿಳೆಯರಿಗೆ ತಿಳಿಸ್ಕೊಡುವಂಥ ಒಂದು ಕಾರ್ಯಕ್ರಮ ಇವತ್ತು ಡಾಕ್ಟರ್ ಜಾನ್ವಿ ಅವರು ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಇವತ್ತು ನಾವು ಕರ್ವೆ ಗಜಸೇನೆಯಿಂದ ಬಂದು ಭಾಗವಹಿಸಿ ಅವರಿಗೂ ಬೆಂಬಲವಾಗಿ ಕೊಟ್ಟಿವಿ. ಹಾಗಾಗಿ ಅವರ ತಂದೆಯವರು ನಾಗರಾಜಗೌಡರು ಇದ್ದಾರೆ. ಇವರು ನಮ್ಮ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನವರು. ಅವರು ಸೊರಬ ತಾಲೂಕಿನ ಒಂದು ಗ್ರಾಮದಲ್ಲಿದ್ದರೂ ಕೂಡ ಇವತ್ತು ಕರ್ನಾಟಕದಾದ್ಯಂತ ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ NK ಫೌಂಡೇಶನ್ ನಿಂತಿದೆ. ಮುಂದಿನ ದಿನಗಳಲ್ಲಿ ನಾವು ಶಿವಮೊಗ್ಗ ಜಿಲ್ಲೆ ಸೊರಬದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಇರ್ಬೋದು ಮತ್ತು ಅವೇರ್ನೆಸ್ ಕಾರ್ಯಕ್ರಮ ಸತತವಾಗಿ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೇವೆ. ಅದಕ್ಕೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರಿಗೆ NK ಫೌಂಡೇಶನ್ ಅವರಿಗೆ ಒಳ್ಳೆಯದಾಗಲಿ.